ಹಾಯ್ ಅಮೇಜಿಂಗ್ ಫ್ಯಾಮಿಲಿ, ನಿಮ್ಮ ಮನೇಲಿ ಮಕ್ಕಳಿದ್ದಾರಾ? ಮಕ್ಕಳಿಗೆ ದೊಡ್ಡವರಾಗ್ಬಿಟ್ಟಿದ್ದಾರಾ? ಆಮೇಲೆ ಈ ತರ ಫೀಡಿಂಗ್ ಬಾಟಲ್ಸ್ ಎಲ್ಲಾನು ವೇಸ್ಟ್ ಆಗಿ ಮನೆ ತುಂಬ ಬಿದ್ದಿದ್ಯಾ? ಫ್ಯಾಮಿಲಿ, ನಮ್ಮ ಚಾನಲಲ್ಲಿ ಮಾಡೋದೇನೆ ಬೆಸ್ಟ್ ಔಟ್ ಆಫ್ ವೇಸ್ಟ್. ಹೌದು, ಈ ಫೀಡಿಂಗ್ ಬಾಟಲ್ಸ್ನ ಹೇಗೆ ನಾವು ರೀಯೂಸ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಸೊ ಫ್ಯಾಮಿಲಿ, ಫಸ್ಟ್ ಟಿಪ್ ಏನಪ್ಪ ಅಂದರೆ, ಈ ಥರ ಫೀಡಿಂಗ್ ಬಾಟಲ್ದು ಮೇಲ್ಗಡೆ ಓಪನಿಂಗ್ ಇರುತ್ತಲ್ಲ, ಸೊ ಇದನ್ನು ನಾವು ಆಯಿಲ್ ಡಿಸ್ಪೆನ್ಸರ್ ಆಗಿ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಎಣ್ಣೆ ನೀಟಾಗಿ ಬೀಳುತ್ತೆ, ಹೊರಗಡೆ ಎಲ್ಲ ಚೆಲ್ಲಲ್ಲ ಫ್ಯಾಮಿಲಿ. ಸೊ ನಾವು ನೀಟಾಗಿ ಯೂಸ್ ಮಾಡ್ಕೋಬೋದು, ಎಲ್ಲ ಕಡೆ ಎಣ್ಣೆಣ್ಣೆ ಆಗೋದು ತಪ್ಪುತ್ತೆ. ನಾನು ಹಿಂಗೆ ನಿಮಗೆ ತೋರಿಸ್ತೀನಿ. ಈ ಥರ ನಾವು ಹಾಕ್ಕೊಂಡ್ಬಿಟ್ಟು ನೋಡಿ, ಈ ಥರ ನಾನು ಒಂದು ಪ್ಯಾನ್ ಮೇಲೆ ಹಾಕಿ ತೋರಿಸ್ತೀನಿ. ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಡಿಸ್ಪೆನ್ಸ್. ಫ್ಯಾಮಿಲಿ, ನೀವು ಇದು ಯಾವುದೇ ಥರ ಬಾಟ್ಲಲ್ಲಾದ್ರೂ ಆಯಿಲ್ ಡಿಸ್ಪೆನ್ಸ್ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಗೆ ಈ ಥರ ಬಾಟ್ಲ್ ಇದ್ದರೆ ಮೇಲ್ಗಡೆ ನೀವು ಎಕ್ಸ್ಟ್ರಾ ಒಂಚೂರು ಕಟ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಫ್ಲೋ ಜಾಸ್ತಿ ಆಗುತ್ತೆ. ನಿಮಗೆ ಎಷ್ಟು ಫ್ಲೋ ಮೇಲೆ ಡಿಪೆಂಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ಅಷ್ಟೇ ಕಟ್ ಮಾಡಿಕೊಂಡೆ, ಸೊ ಇದನ್ನು ಡಿಸ್ಪೆನ್ಸರಾಗಿ ಯೂಸ್ ಮಾಡ್ಬೋದು. ಈಗ ಟಿಪ್ ನಂಬರ್ 2. ಸೊ ಈ ಬಾಟಲ್ಸ್ ನಾವು ಮೇಲಿನ ಪಾರ್ಟ್ನ ತೆಗೆದುಬಿಟ್ಟು ಫ್ಯಾಮಿಲಿ, ಇದನ್ನು ನಾವು ಸ್ಟೋರೇಜ್ ಕಂಟೈನರ್ ಆಗಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಹುರ್ಗಡ್ಲೆ ಆಗಿರ್ಬೋದು, ಇಲ್ಲ ದಾಲ್ ಆಗಿರ್ಬೋದು, ಇಲ್ಲ ಕಡಲೆ ಬೀಜ ಆಗಿರ್ಬೋದು, ಇಲ್ಲ ಅಕ್ಕಿ, ನಿಮ್ಗೆ ಯಾವ್ದು ಬೇಕಾದ್ರೂ ಇದರಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಫ್ಯಾಮಿಲಿ. ಅದು ಅಲ್ದಲೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ತೋರಿಸ್ತೀನಿ ನೋಡಿ. ಈ ಥರ ಮೇಲ್ ಕ್ಯಾಪ್ ಮಾಡಿ ಹಾಕ್ಕೊಂಡು ಇಟ್ಕೊಂಡ್ರೆ ಕೆಳಗಡೆನೂ ಬೀಳಲ್ಲ. ಹಾಗೆ ಈ ಕ್ಯಾಪ್ನ ಕೂಡ ನಾವು ಮೆಷರಿಂಗ್ ಕಪ್ಪಾಗಿ ರೀಯೂಸ್ ಮಾಡ್ಕೋಬೋದು ಫ್ಯಾಮಿಲಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಮೆಷರ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ಸೊ ಫ್ಯಾಮಿಲಿ, ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಈ ಥರ ನಾವು ಮೇಲ್ಗಡೆ ಕ್ಯಾಪ್ನ ತೆಗೆದುಬಿಟ್ಟು ಮಕ್ಕಳದ್ದು ಸ್ಕೆಚ್ ಪೆನ್ ಆಗಿರ್ಬೋದು, ಕ್ರಯಾನ್ಸ್ ಆಗಿರ್ಬೋದು, ಇಲ್ಲ ಈ ಥರ ಪೆನ್ ಸ್ಟ್ಯಾಂಡ್, ಯಾವುದೇ ಥರದ್ದನ್ನು ಫ್ಯಾಮಿಲಿ ನಾವು ಈ ಥರ ಸ್ಟ್ಯಾಂಡ್ ಮಾಡಿಕೊಂಡು ಕಳ್ದು ಹೋಗ್ದಲ್ಲೇ ಇರೋಕೆ ನೋಡ್ಕೋಬೋದು. ಮೋಸ್ಟ್ ಇಂಪಾರ್ಟೆಂಟ್ ರೀಯೂಸ್ ಇದು. ಸೊ ಫೋರ್ತ್ ಟಿಪ್ ಏನಪ್ಪ ಅಂದರೆ, ಸಿಮಿಲರ್ ಟು ಪೆನ್ ಸ್ಟ್ಯಾಂಡ್ ನಾವು ಇದನ್ನು ಸ್ಪೂನ್ ಸ್ಟ್ಯಾಂಡ್ ಕೂಡ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಸ್ಪೂನ್ಗಳನ್ನ ಕೂಡ ಹಾಕ್ಕೊಂಡು ನೀಟಾಗಿ ಯೂಸ್ ಮಾಡ್ಬೋದು. ಈಗ ಫಿಫ್ತ್ ಟಿಪ್ ಫ್ಯಾಮಿಲಿ, ನಾವು ಇದನ್ನು ಟಿಶ್ಯೂ ಹೋಲ್ಡರ್ ಆಗಿ ಯೂಸ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ನೀಟಾಗಿ ಡೆಕೋರೇಟ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ಯಾಮಿಲಿ, ನಿಮಗೆ ಬೇಕಾದ್ರೆ ಟ್ರಯಾಂಗಲ್ ಶೇಪ್ ಮಾಡ್ಕೋಬೋದು, ಇಲ್ಲ ಫ್ಲವರ್ ಶೇಪ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ನೀವು ಟಿಶ್ಯೂ ರೋಲ್ಸ್ನ ಡೆಕೋರೇಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಬಾಟಲ್ ಕ್ಯಾಪ್ನ ತೆಗೆದುಬಿಟ್ಟು ಒಳಗಡೆ ಹಾಕ್ಕೊಂಡು ನೀವು ಡೈನಿಂಗ್ ಟೇಬಲ್ನ ಡೆಕೋರೇಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಯಾಮಿಲಿ. ಆ್ಯಂಡ್ ಇದು ಕೂಡ ಬೆಸ್ಟ್ ರಿಯೂಸ್. ನಿಮಗೆ ಅಕಸ್ಮಾತ್ ಅದು ಕಲರ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಅದ್ರ ಮೇಲೆ ಆಯಿಲ್ ಪೇಂಟಿಂಗ್ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಕ್ರಾಫ್ಟ್ ಪೇಪರ್ ಕೂಡ ಅದ್ರ ಮೇಲೆ ಡೆಕೋರೇಟ್ ಮಾಡ್ಕೋಬೋದು. ನಂದು ಇಲ್ಲಿ ಪ್ಲೇನ್ ಆಗಿದೆ, ಸೊ ಆರಾಮಾಗಿ ಇದನ್ನು ರಿಯೂಸ್ ಮಾಡ್ಬೋದು. ಈ ರೀತಿಯಾಗಿ ನಾವು ರಿಯೂಸ್ ಮಾಡ್ಬೋದು ಫ್ಯಾಮಿಲಿ. ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಇದನ್ನು ಡೆಕೋರೇಟ್ ಮಾಡಿದಾಗ. ನೋಡಿದ್ರಲ್ಲ ಫ್ಯಾಮಿಲಿ, ಎಸಿಬೇಕಾಗಿದ್ವು ಫೀಡಿಂಗ್ ಬಾಟ್ಲಲ್ಲಿ ಎಷ್ಟೆಲ್ಲ ರಿಯೂಸ್ ಮಾಡ್ಕೋಬಹುದು ಅಂತ. ಇದರಲ್ಲಿ ನನ್ನ ಫೇವ್ರೆಟ್ ಅಂತೂ ಆ ಆಯಿಲ್ ಡಿಸ್ಪೆನ್ಸರ್. ಎಷ್ಟು ಚೆನ್ನಾಗಿ ಹೊರಗಡೆ ಎಲ್ಲ ಆಗ್ದಲೇ ಅದು ಆಯಿಲ್ ಡಿಸ್ಪೆನ್ಸರ್ ಆಗಿ ಯೂಸ್ ಮಾಡ್ಬೋದು. ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಮತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ಯಾಮಿಲಿ. ನಾವು ಸಬ್ಸ್ಕ್ರೈಬ್ ಬಟನ್ ಅಲ್ಲೇ ಕಾಣಿಸ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೂ ಕ್ಲಿಕ್ ಮಾಡಿಬಿಡಿ. ನಾವು ಈ ಚಾನಲ್ನ 1,00,000 ಸಬ್ಸ್ಕ್ರೈಬರ್ಸ್ ಮಾಡಬೇಕು. ವೆರಿ ಈಸಿ, ಸಬ್ಸ್ಕ್ರೈಬ್ ಕಂಪ್ಲೀಟ್ಲಿ ಫ್ರೀ. ಅಲ್ಲಿ ಕ್ಲಿಕ್ ಮಾಡಿಬಿಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ವಿಡಿಯೋಯಿಂದ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್.